ಹೇಳ್ದಂಗೆ ಹೆಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಅಂತಂದ್ರೆ ಪ್ರತಿಯೊಂದಕ್ಕೂ ಹೋರಾಟ ಮಾಡಲೇಬೇಕು. ಈಗ ನಮಗೇನಾದ್ರೂ ಒಂದು ಬೇಕು ಅಂದ್ರೆ ನಾವು ಹೋರಾಟ ಮಾಡಿದ್ರೆ ನಮ್ಗೆ ಸಿಗುತ್ತೆ, ಇಲ್ಲಾಂದ್ರೆ ಅದು ಸಿಗೋದೇ ಇಲ್ಲ. ಈಗ ನೀವೇನು ಆರೋಗ್ಯ ಹಕ್ಕು ಅಂತ ಹೇಳಿದ್ರೆ ಇದಕ್ಕೆ ಹೋರಾಟ ಮಾಡಬೇಕು, ಎಲ್ಲವೂ ಸರಿ. ಸರ್ಕಾರ ಅದೇ ಮುಂದೆ ಬಂದು ಯಾಕೆ ಜಾರಿ ಮಾಡಬಾರ್ದು? ಈಗ ನಾವು ಹೋರಾಟ ಮಾಡೋರ್ಗು ಕಾಯೋದು ಬಿಟ್ಟು ಈಗೆಲ್ಲ ಪ್ರತಿಯೊಬ್ರು ಕೂಡ ದುಡಿಯೋದೇನಕ್ಕೆ? ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಾವಿರೋವರೆಗೂ ನಾವು ಚೆನ್ನಾಗಿರ್ಬೇಕು. ಯಾಕೆಂದ್ರೆ ಯಾವ ರೀತಿ ಆಗಿದೆ ಅಂತಂದ್ರೆ ಈ ಕ್ಷಣ ಇದ್ದವ್ರು ಇನ್ನೊಂದು ಕ್ಷಣಕ್ಕಿರಲ್ಲ. ಹಾಗಾಗಿ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸರ್ಕಾರ ಯಾಕೆ ಇಷ್ಟೆಲ್ಲ ಅನುಕೂಲ ಇದ್ರು ಜಾರಿ ಮಾಡಕ್ಕೆ ಯಾಕೆ ಮನ್ಸು ಮಾಡ್ತಾ ಇಲ್ಲ ಸರ್? ನೋಡಿ, ಸರ್ಕಾರಕ್ಕೆ ಪೊಲಿಟಿಕಲ್ ವಿಲ್ ಪವರ್ ಇಲ್ಲ. ಎಜುಕೇಟೆಡ್ ಆಗಿರೋಂಥವನು, ಸಮಾಜ ಬಗ್ಗೆ ಕಳ್ಕಳಿ ಇರೋವಂಥದ್ದು, ಜನರ ಬಗ್ಗೆ ಕಳ್ಕಳಿ ಇರೋಂಥ ವ್ಯಕ್ತಿಗಳು ಆರಿಸಿ ಬರ್ತಾ ಇಲ್ಲ. ಇವಾಗ ಕುಕ್ಕರ್ ಭಾಗ್ಯ, ನಿಕ್ಕರ್ ಭಾಗ್ಯ, ಲಿಕ್ಕರ್ ಭಾಗ್ಯಗಳನ್ನು ಕೊಟ್ಟು ಸರ್ಕಾರ ಜನರ ಏನಿದೆ ಅದು ಟ್ಯಾಕ್ಸ್ ಪೇಯರ್ಸ್ ಮನಿನ ಹಾಳು ಮಾಡ್ತಾ ಇದೆ. ಎಲ್ಲೂ ಅವ್ರು ಪರ್ಟಿಕ್ಯುಲರ್ ಆಗಿ ಜನರಿಗೆ ಉಪಯೋಗ ಹಾಕೋದು ಮಾಡ್ತಾ ಇಲ್ಲ. ಜನಕ್ಕೆ ಬೇಕಾಗಿರೋಂಥದ್ದು ಎರಡೇ ಭಾಗ್ಯ, ಶಿಕ್ಷಣ ಭಾಗ್ಯ, ಆರೋಗ್ಯ ಭಾಗ್ಯ, ಎರಡೇ ಭಾಗ್ಯ ಬೇಕಾಗಿರೋದು. ಒಬ್ಬ ವ್ಯಕ್ತಿ 40,000 ದುಡಿದ್ರೂ ಅವ್ರ ಮಕ್ಕಳ ಶಿಕ್ಷಣಕ್ಕೋ ಅವ್ರ ತಂದೆ ತಾಯಿ ಹೆಲ್ತ್ಗೋ ಇದಕ್ಕೆ ಖರ್ಚು ಮಾಡ್ತಾ ಇದ್ದಾನೆ. ಎಷ್ಟು 50,000 ದುಡಿದ್ರೂ ಉಳಿತಾನೆ ಇಲ್ಲ. ಹೆಲ್ತ್ ಇನ್ಶೂರೆನ್ಸು ಈಗ ಸರ್ಕಾರಿ ಸ್ಕೀಮ್ಗಳು ಇದ್ದಾವೆ. ಈಗ ಆಯುಷ್ಮಾನ್ ಭಾರತ್ ಅಂತ ಕೇಂದ್ರ ಸರ್ಕಾರದಿದೆ, ಆರೋಗ್ಯ ಕರ್ನಾಟಕದ ರಾಜ್ಯ ಸರ್ಕಾರದಿದೆ. ಈ ಸ್ಕೀಮ್ಗಳು ಒಂದು ಥರ ಸ್ಕ್ಯಾಮ್ ಥರ ರೂಪುಗೊಂಡು ಇದ್ದೇವೆ. ಯಾಕಂದ್ರೆ ನಾನು ಡಾಕ್ಟರಾಗಿ ಬೇರೆ ಬೇರೆ ಹಾಸ್ಪಿಟ್ಲ್ ಕಳಿಸಿದಾಗ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಹೋಗಿ ತೋರಿಸಿದ್ರೆ ಇಲ್ಲ ರೀ ನಾವು ಸರ್ವಿಸ್ ಕೊಡಲ್ಲ ಅಂತ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಪ್ರೈವೇಟ್ ಹಾಸ್ಪಿಟ್ಲ್ ಜೊತೆ ಇವರು ಎಂಪ್ಯಾನಲ್ಡ್ ಮಾಡ್ಕೊಂಡಿದ್ದಾರೆ, ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಆದರೆ ಅವರಿಗೆ ಇವರು ದುಡ್ಡೇ ಕೊಟ್ಟಿಲ್ಲ. ಸರ್ಕಾರ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ಅವ್ರ ಕಂಡೀಷನ್ಸ್ ಪ್ರಕಾರ ಅದನ್ನು ಫಾಲೋ ಮಾಡಬೇಕಲ್ವ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗಿ ತೊಗೋಬೋದು ಆಯುಷ್ಮಾನ್ ಭಾರತ್ ಕಾರ್ಡಿಂದ. ಆದರೆ ಆ ಪ್ರೈವೇಟ್ ಹಾಸ್ಪಿಟಲ್ದವ್ರಿಗೆ ಇವ್ರು ಕ್ಲೇಮ್ ಮಾಡಿ ದುಡ್ಡೇ ಕೊಟ್ಟಿಲ್ಲ. ನೂರಾರು ಕೋಟಿ ರೂಪಾಯಿ ದುಡ್ಡು ಪೆಂಡಿಂಗ್ ಇದೆ. ಹಾಗಾಗಿ ಈ ಸರ್ಕಾರಿ ಸ್ಕೀಮ್ಗಳು ಏನು ಕಾರ್ಡ್ ಇದ್ದಾವೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಆಗಲಿ, ಆರೋಗ್ಯ ಕರ್ನಾಟಕ ಕಾರ್ಡ್ ಆಗಲಿ, ಸರ್ಕಾರದ್ದು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ಅವ್ರು ಎಂಟರ್ಟೈನೇ ಮಾಡ್ತಾ ಇಲ್ಲ. ಇಲ್ಲಿ ಅವ್ರು ಬೋರ್ಡೇ ಹಾಕಿದ್ದಾರೆ ಹೊರಗಡೆ, ಏನಂದರೆ ಇಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡು, ಆರೋಗ್ಯ ಕರ್ನಾಟಕ ಕಾರ್ಡನ್ನು ನಾವು ಇದಕ್ಕೆ ಸ್ವೀಕರಿಸಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಕಾರಣ ಸರ್ಕಾರ ಅಲ್ಲಿ ದುಡ್ಡು ಕೊಡ್ತಾ ಇಲ್ಲ. ಏನಾಗ್ತಾಯಿದೆ ಗೊತ್ತಾ, ನಮ್ಮ ತೆರಿಗೆ ಹಣ ದುಡ್ಡು GST, SGST, ನಾವು ಒಂದು ಸಿಗರೇಟ್ ತೊಗೊಳ್ಳಿ, ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಳ್ಳಿ, ಒಂದು ವಾಟರ್ ಬಾಟಲ್ ತೊಗೊಳ್ಳಿ, ಏನು ತೊಗೊಂಡ್ರು ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತಾಯಿದ್ವಿ 18%. ಆ ಟ್ಯಾಕ್ಸ್ ದುಡ್ಡನ್ನು ಪ್ರಾಪರಾಗಿ ಯುಟಿಲೈಸ್ ಆಗ್ತಾನೇ ಇಲ್ಲ. ಈಗ ಎಲ್ಲರೂ MLAಗಳು MP ಗಳಿಗೆ ನೋಡಿ, ಅವ್ರು ಇರ್ತಾರೆ ಎಲೆಕ್ಷನ್ ಟೈಮಲ್ಲಿ 10 ಕೋಟಿ ಘೋಷಣೆ ಮಾಡಿದ್ರು. ಅವ್ರು ಫಸ್ಟ್ ಟೈಮ್ ಎಲೆಕ್ಷನ್ ಇದ್ದಾಗ. ಬರೋ ವರ್ಷದಲ್ಲಿ 20 ಕೋಟಿ ಆಗುತ್ತೆ. ಅವ್ರು ಬಂದಿರೋದು ಸಮಾಜ ಸೇವೆಗೆ. ಹಾಗಾಗಿ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿ ಎಲ್ಲಾದರೂ ಇದ್ದರೆ 224 MLAಗಳು ಏನಿದಾರಲ್ಲ, ಇವ್ರ ಮನೆಗಳು 2 ಎಕರೆಗಳು ಮನೆಗಳು ಇದ್ದಾವೆ. ಇವ್ರದ್ದು ಪಬ್ಬು, ಪೆಟ್ರೋಲ್ ಬಂಕು, ಮೆಡಿಕಲ್ ಕಾಲೇಜು, ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ದುಡ್ಡೆಲ್ಲ ಅಲ್ಲೇ ಹೋಗಿರೋಂಥದ್ದು. ಎಲ್ಲೂ ನಮ್ಮದು ಲಾಸ್ ಆಗಿಲ್ಲ. ಆದರೆ ಲಾಸ್ ಅಂದರೆ ಏನು, ಅವರವ್ರ ಸರ್ಕಾರ ಪ್ರಕಾರ, ಕಾನೂನು ಪ್ರಕಾರ ಲೀಗಲೈಸ್ಡ್ ಕರಪ್ಷನ್ ಮಾಡ್ಕೊಂಡಿರೋಂಥದ್ದು. ಇದು ದುರಾದೃಷ್ಟ. ಹಾಗಾಗಿ ಜನ ಎಲ್ಲ ಆರೋಗ್ಯ ಹಕ್ಕು ಕಾನೂನು ಜಾರಿಗೋಸ್ಕರ ಎಲ್ಲರೂ ಹೋರಾಟ ಮಾಡಬೇಕಾದ್ರೆ ಸುಮಾರು ನಾನು 5 ವರ್ಷದಿಂದನೂ ಬೆಂಗಳೂರು ಪ್ರೆಸ್ ಕ್ಲಬ್ಬಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಈ ಆರೋಗ್ಯ ಹಕ್ಕುಗೋಸ್ಕರ ಯಾತ್ರೆ ಮಾಡಿದ್ದೀನಿ. ಜನರಲ್ಲಿ ಜಾಗೃತಿ ಮೂಡಿಸಿದ್ದೀನಿ. ಭಾಳ ಜನಕ್ಕೆ MLA MPಗಳು ಕೇಳಿದರೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ ಇದನ್ನು. ಕಾರಣ ಅವ್ರಿಗೇನು ಗೊತ್ತೇ ಇಲ್ಲ ಅದನ್ನು. ಮತ್ತು ಅವ್ರಿಗೆ ಗೊತ್ತಾಗಬೇಕೋದಿಲ್ಲ, ಅವ್ರು ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಜನಕ್ಕೆ ನೀವು ಹೇಳಿದಾಗೆ ಜನಕ್ಕೆ ನಮ್ಮ ಹಕ್ಕಿಗಳಿಗೋಸ್ಕರ ನಾವು ಪ್ರೊಟೆಸ್ಟ್ ಮಾಡಬೇಕಾಗಿದ್ದು, ಧರಣಿ ಮಾಡಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಾವೆಲ್ಲರೂ ಧ್ವನಿ ಎತ್ತಬೇಕು ಅಂತ ಕೇಳ್ತಾ ಇರ್ತೀನಿ. ಹೌದು ಸರ್, ಈಗ ಅದೇ ಪರಿಸ್ಥಿತಿ ಬಂದಿದೆ. ನಮ್ಮ ಹಕ್ಕಿಗೆ ನಾವೇ ಹೋರಾಟ ಮಾಡಬೇಕು. ಯಾಕೆಂದ್ರೆ ಅವ್ರಿಗೆ ಹೋಗಿ ಓಕೆ ನಿಮ್ಗೆ ಈ ಹಕ್ಕಿದೆ, ನೀವು ಇದನ್ನು ಬಳಕೆ ಮಾಡ್ಕೊಳ್ಳಿ ಅಂತ ಯಾರು ಕೂಡ ಬಂದು ಹೇಳಲ್ಲ. ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಿದ್ರೇ ಸಿಗೋದು. ನೀವು ಹೇಳ್ತಾ ಇದ್ರಿ ಆರೋಗ್ಯ ಹಕ್ಕಿನ ಬಗ್ಗೆ ಮಾತನಾಡ್ತಾ ಇದ್ರಿ. ಉಚಿತ ಆರೋಗ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಆರೋಗ್ಯನೇ. ಈಗ ಅಲ್ಲಿ ಬಸ್ ಫ್ರೀ ಕೊಡ್ತೀವಿ, ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ ಅಂತ ಹೇಳೋದಕ್ಕಿಂತ ಆರೋಗ್ಯ ಫ್ರೀಯಾಗಿ, ಯಾಕೆಂತಂದ್ರೆ ನೀವು ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ಎಷ್ಟೋ ಬಡವರಿಗೆ ಹೆಲ್ಪ್ ಆಗುತ್ತೆ. ಈಗ ನಾವು ಖಾಸಗಿ ಹಾಸ್ಪಿಟಲ್ಗೆ ಏನಾದರೂ ಹೋದರೆ ಅಲ್ಲಿ ಒಂದ್ಸಲಿ ಸುಮ್ಮನೆ ಹಿಂಗೆ ಬರ್ತೀವಿ ಅಂತಂದ್ರೆ 10-15 ಸಾವಿರ ಕೈಲಿ ಇಟ್ಕೊಂಡು ಹೋಗಬೇಕು ಸರ್. ಸುಮ್ಮನೆ ಅಂತೂ ಹೋಗೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾರೆ ಬಡವರು, ಓಕೆ ಆಯಿತು ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ, ಅಟ್ಲೀಸ್ಟ್ ನಮಗೆ ಒಂದು 200-300 ರೂಪಾಯಿ ಮುಗಿಯುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಈಗ ನೀವು ಗೊತ್ತಿರ್ಬೋದು